ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ಇವತ್ತು ನಿಮಗೆ ಒಂದು ವ್ಲಾಗನ್ನು ಮಾಡುವ ನಿಮಗೋಸ್ಕರ ಅಂತ ಹೇಳಿ ಹೊರಟಿದ್ದೇನೆ. ಭಾನುವಾರ ಕಾಲೇಜಿಗೂ ಹೇಗೂ ರಜೆ ಇದೆ. ಯಕ್ಷಗಾನ ನಿನ್ನೆ ಸುಬ್ರಹ್ಮಣ್ಯದಲ್ಲಿತ್ತು. ಇವತ್ತು ನಮಗೆ ಇರುವಂಥದ್ದು ಮಂಗಳೂರು ಹತ್ತಿರ ದೇವಿ ಮಹಾತ್ಮೆ ಏನಿದೆ. ನಿನ್ನೆ ತ್ರಿಜನ್ಮ ಮೋಕ್ಷ ಅಂತ ಹೇಳಿ ಇತ್ತು. ಅದಕ್ಕೆ ಸಂಬಂಧಪಟ್ಟ ವ್ಲಾಗನ್ನು ಹಾಕಿದ್ದೇನೆ. ನೋಡಿ, ಮನೆಯ ಅಂಗಳದಲ್ಲಿದ್ದೇನೆ. ತುಂಬ ಬಿಸಿಲಿದೆ. ಬೈಕನ್ನು ಇಲ್ಲಿ ನಿಲ್ಲಿಸಿದ್ದೇನೆ. ನೋಡಿ, ಇದು ನಮ್ಮದು ಮನೆ. ಬೈಕನ್ನು ಇಲ್ಲಿ ನಿಲ್ಲಿಸಿದ್ದೇನೆ. ಏನು ವಿಚಾರ ಕೇಳಿದರೆ, ನಮ್ಮ ಮನೆಯಲ್ಲಿ ನಾಯಿಗಳು ತುಂಬ ಇದೆ ಅಂತ ಹೇಳಿದ್ದೆ. ನೋಡಿ, ಈಗ ಗೂಡೇನು ಎಂಟಿ ಇದೆಯಲ್ಲ, ಬಟ್ ನಾಯಿಗಳು ತುಂಬ ಇದೆ ಅಂತ ಹೇಳಿದ್ದೆ ಅಲ್ಲ. ಸೊ ಹಾಗಾಗಿ ನಿಮಗೆ ನಮ್ಮ ಮನೆಯ ನಾಯಿಗಳ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದೇನೆ. ನಮ್ಮ ಮನೆಯ ದಳ ಏನಿದೆ ಅದನ್ನು ತೋರಿಸಬೇಕಂತ ಹೇಳಿ. ನೋಡಿ, ಇಲ್ಲಿ ಒಬ್ಬಳಿದ್ದಾಳೆ. ಇವಳು ಜರ್ಮಿ ಅಂತ ಹೇಳಿ, ಜರ್ಮನ್ ಶೆಫರ್ಡ್ ಬ್ರೀಡು. ಅವಳಿಗೆ ಆಗಲೇ ಎಷ್ಟು ಒಂದು 4-5 ಮಂತ್ ಆಗಿದ್ದಷ್ಟೇ ತಂದು. ಸೊ ಹಾಗಾಗಿ ಅವಳು ಇಲ್ಲಿ ಕಟ್ಟಿದ್ದಾನೆ. ಇದು ಜರ್ಮನ್ ಶೆಫರ್ಡು. ಅವಳು ನೋಡ್ಲಿಕ್ಕೆ ಮಾತ್ರ ಜೋರಿದ್ದಾಳೆ. ಇನ್ನೂ ನೋಡಿ, ಇಲ್ಲಿ ಒಬ್ಬ ಇದ್ದಾನೆ. ಒಂದು ವಿಲ್ಲಿ ಅಂತ ಹೇಳಿ ಹೆಸರು. ನೋಡಿ, ವಿಲ್ಲಿ ಅಂತ ಹೇಳಿ ಇವನ ಹೆಸರು. ಅವರನ್ನು ಅಲ್ಲಿ ಗೂಡಲ್ಲಿ ಸ್ವಲ್ಪ ಬಿಸಿಲಾಗುತ್ತಲ್ಲ, ಸೊ ನೆರಳಿಗೆ ಬೇಕಾಗಿ ಇಲ್ಲಿ ಕಟ್ಟಿದ್ದೇನೆ. ಸೊ ಸ್ವಲ್ಪ ತಂಪಾಗುತ್ತೆ ಅಂತ ಹೇಳಿ. ಇನ್ನೊಬ್ಳಿದ್ದಾಳೆ ಚಾರ್ಲಿ ಅಂತ ಹೇಳಿ, ಅವಳನ್ನು ತೋರಿಸ್ತೇನೆ. ನೋಡಿ, ಓ ಇಲ್ಲಿದ್ದಾಳೆ ಚಾರ್ಲಿ. ಅವಳು ಇಲ್ಲಿದ್ದಾಳೆ ನೋಡಿ. ಅದು ಮೈನ್ ರೋಡು ಚಾರ್ಮಾಡಿ. ಈ ಕಡೆ ಆ ಕಾರ್ ಹೋಯ್ತಲ್ಲ, ಅದು ಉಜಿರೆಗೆ ಹೋಗುವಂಥದ್ದು. ಮೇಲೆ ಹೋದರೆ ಚಾರ್ಮಾಡಿ, 1-2 ಕಿಲೋಮೀಟರ್ ಹೋದರೆ ಚಾರ್ಮಾಡಿ ಸಿಟಿ ಸಿಗುತ್ತೆ. ಘಾಟಿ ಸ್ಟಾರ್ಟ್ ಆಗುತ್ತೆ. ಇನ್ನು ಇಲ್ಲಿ ಒಬ್ಬ ಇದ್ದಾನೆ ಜಿಮ್ಮಿ ಅಂತ ಹೇಳಿ. ನೋಡಿ, ಇವನನ್ನು ಆ್ಯಕ್ಚುಲಿ ಸುರತ್ಕಲ್ ಹತ್ರ ಯಕ್ಷಗಾನ ಇತ್ತು ನಮಗೆ. ಅಲ್ಲಿಂದ ಒಂದು ವರ್ಷದ ಹಿಂದೆ, 1.5 ವರ್ಷದ ಹಿಂದೆ ತಗೊಂಡು ಬಂದಿರುವಂಥದ್ದು. ಇವನಿಗೆ ಮೊನ್ನೆ ಆಕ್ಸಿಡೆಂಟ್ ಆಗಿತ್ತು ಇಲ್ಲಿಯೇ ನೋಡಿ, ರೋಡಲ್ಲಿ. ಏನೋ ನಾವು ಕಟ್ತೇವೆ, ಬಟ್ ಅವಾಗ ಬಿಚ್ಚಿಸ್ಕೊಂಡು ಹೋಗಿದ್ದ. ಆಗ ಒಬ್ಬ ಬೈಕ್ ಅವರು ಬಂದು, ಇಬ್ಬರು ಬೈಕ್ ಅವರು ಅದು ಕ್ರಾಸಿಂಗ್ ಮಾಡೋಕೆ ಹೊಡೆದದ್ದು. ಅದಕ್ಕೆ ಫೋಟೋ ಹಾಕ್ತೇನೆ ನೋಡಿ. ಅವನು ಏನೋ ಬದುಕ್ತಾನೆ ಅಂತ ಹೇಳಿ ಇರಲಿಲ್ಲ, ಸಾಯ್ತೇನೆ ಅನ್ನೋಷ್ಟು ನಾಲಿಗೆಲ್ಲ ಹೊರಗೆ ಹಾಕಿ ಬ್ಲೀಡಿಂಗ್ ಎಲ್ಲ ಆಗಿತ್ತು ನೋಡಿ. ಇದು ಅದೇ ಗಾಯ ಇರುವಂಥದ್ದು. ಬಟ್ ನಾನು ನೈಟ್ ಬರುವಾಗ ವೆಲ್ಕಮ್ ಮಾಡುವುದು ಅವನೇ. ಇನ್ನೊಬ್ಬ ಇದ್ದಾನೆ ಬಟ್ಟು ಅಂತ ಹೇಳಿ, ಅವನಿಗೆ ಏಜ್ ಆಯಿತು, ಒಂದು 7-8 ವರ್ಷ ಏನೋ ಆಯಿತು ಅವನಿಗೆ. ಅವನು ಎಲ್ಲಿದ್ದಾನೆ ತೋರಿಸಿ. ಬಟ್ಟ ಇಲ್ಲೇ ಇದ್ದ. ಎಲ್ಲಿದ್ದಾನೆ, ಮನೆಯಲ್ಲಿದ್ದಾನಂತ ಹೇಳಿ ಗೊತ್ತಿಲ್ಲ. ಸೊ ಹಾಗೆ ಅವನನ್ನು ತೋರಿಸ್ತೇನೆ. ಎಲ್ಲಿ ಇವತ್ತನ್ನು ಕಟ್ಟಿ ಹಾಕಿದ್ದಾನೆ, ಇಲ್ಲಿ ಇರಲಿ ಅಂತೇಳಿ ಎಲ್ಲರನ್ನ ಒಂದೊಂದು ಕಡೆಯಲ್ಲಿ ಕಟ್ಟಿ ಹಾಕಿದ್ದಾನೆ. ಗೂಡಲ್ಲಿ ಇವಾಗ ಬೊಬ್ಬೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಎಲ್ಲಿದ್ದಾನೆ ಅವನು. ಬಟ್ಟ ಇಡಲ್ಲ ಬಲ್ಲ. ನೋಡಿ, ಎಲ್ಲಿದ್ದಾನೆ ಇವನು. ಬಟ್ಟು ಅಂತ ಹೇಳಿ ಅಜ್ಜ ಆಗಿದ್ದಾನೆ, ಆಯಿತಾ. ಅಜ್ಜ ಆಗಿದ್ದಾನೆ, ವಯಸ್ಸಾಯ್ತು ಅವನಿಗೆ ಪಾಪ. ಬಟ್ ಯಾರು ಹೊಡಿಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಎಲ್ಲ ಮೇಲಿಗೆ ಹಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇದು ನಮ್ಮ ಮನೆಯ ಶ್ವಾನದಳದ ಬಗ್ಗೆ ಹೇಳಿರುವಂಥದ್ದು. ನೋಡಿದ್ರಲ್ಲ, ಇದು ನಮ್ಮ ಮನೆಯ ಶ್ವಾನದಳ. 4-5 ನಾಯಿಗಳ ಸ್ವಲ್ಪ ಪ್ರೀತಿ ಜಾಸ್ತಿ ನಾಯಿ ಅಂತ ಹೇಳಿದರೆ. ಸೊ ಅಮ್ಮನಿಗೂ ಅಷ್ಟೇ, ನನಗೂ ಅಷ್ಟೇ. ಸೊ ಮನೆಯಲ್ಲಿ ಎಲ್ಲರಿಗೂ ಬಹಳ ಇಷ್ಟ. ಮತ್ತು ರೋಡ್ ಸೈಡ್ ಮನೆ ಇರುವಂಥದ್ದಲ್ಲ, ಹಾಗಾಗಿ ಬೇಕಾಗುತ್ತೆ ಅಂತ ಹೇಳಿ. ಓಕೆ, ಇದಿಷ್ಟು. ಸೊ ಇವತ್ತು ಮಂಗಳೂರಲ್ಲಿ ಯಕ್ಷಗಾನ ಇದೆ. ಆ್ಯಂಡ್ ನಿನ್ನೆ ಸುಬ್ರಹ್ಮಣ್ಯದಲ್ಲಿತ್ತು. ಸೊ ಇನ್ನು 22 ದಿನ 26ನೇ ತಾರೀಕಿಗೆ ಯಕ್ಷಗಾನ ಎಂಡಾಗುತ್ತೆ. ಸೇವೆಗೆ ಎಲ್ಲರೂ ಬನ್ನಿ. ಕಟೀಲಲ್ಲಿರುವಂಥದ್ದು ಸೇವೆ. ಸೊ ಓಕೆ, ಮುಂದಿನ ವ್ಲಾಗಲ್ಲಿ ಸಿಗುವ.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ದಕ್ಷ ಇನ್ಫೋ ಕನ್ನಡ. ನಮಸ್ಕಾರ.